ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೆಲ್ದಿಯಾಗಿರೋಂಥ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಬೇಗ ಆಗುವಂಥದ್ದು, ಹಾಗೆ ತುಂಬ ಹೆಲ್ದಿಯಾಗಿರುವಂತಹ ರೆಸಿಪಿ. ಬನ್ನಿ ಹಾಗಾದರೆ ವಿಡಿಯೋ ಚೆಕ್ ಮಾಡೋಣ. ನೋಡಿ, ಮೊದಲಿಗೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ಒಂದೆರಡು ಸ್ಪೂನು ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ. ಚಿಯಾ ಸೀಡ್ಸ್ ಅಂತ ಕೇಳಿದರೆ ಕೊಡ್ತಾರೆ ಮಾರ್ಕೆಟಲ್ಲಿ. ಇದಕ್ಕೆ ನಾನು ಓಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 5ರಿಂದ 6 ಸ್ಪೂನ್ ಓಟ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. ಇವೆರಡನ್ನೂ ಸೇರಿಸಿ ಒಂದು ಲೋಟ ಹಾಲನ್ನು ಹಾಕೊಳ್ಳೋಣ. ಉಗುರು ಬೆಚ್ಚಗಿನ ಹಾಲು, ತುಂಬ ಬಿಸಿ ಬೇಡ, ತಣ್ಣನೆ ಹಾಲು ಬೇಡ, ಉಗುರು ಬೆಚ್ಚಗಿನ ಹಾಲು. ಅದು ಎಷ್ಟು ನೆನೆಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕಿ ಅದನ್ನು ಕಲಸಿ ಒಂದು ಓವರ್ ನೈಟ್ ನೆನೆಲಿಕ್ಕೆ ಬಿಡಬೇಕು. ಇದನ್ನು ನೀವು ಅಕಸ್ಮಾತ್ ಡೇ ಟೈಮ್ ಮಾಡಿ ಈವ್ನಿಂಗ್ ಏನಾರು ಮಾಡ್ಕೊಳ್ತೀವಿ ಅಂದರೆ ಒಂದು 3-4 ಅವರ್ಸ್ ನೆನೆಲಿಕ್ಕೆ ಬಿಡಿ. ಇಲ್ಲಾಂದರೆ ನೈಟ್ ಈ ರೀತಿ ನೆನೆಲಿಕ್ಕೆ ಬಿಟ್ಟರೆ ಕಂಪ್ಲೀಟಾಗಿ ಹಾಲು ನಾವೇನು ಕಲಸಿರ್ತೀವೋ ಹಾಲನ್ನೆಲ್ಲವ ಹೀರ್ಕೊಂಡು ಗಟ್ಟಿಯಾಗಿರುತ್ತೆ. ಈಗ ನಾವು ಒಂದು ಸ್ವಲ್ಪ ದೊಡ್ಡ ಬೌಲ್ಗೆ ಹಾಕ್ಕೊಂಡು ಮತ್ತೆ ಒಂದು ಲೋಟ ಹಾಲು ಸೇರಿಸ್ಕೊಳ್ಳೋಣ. ಈ ರೀತಿ ಹಾಲು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈಗ ನಾವು ಅದಕ್ಕೆ ದಾಳಿಂಬೆ ಹಣ್ಣು, ಯಾವ್ಯಾವ ಹಣ್ಣು ಇರುತ್ತೋ ನೀವು ಅದನ್ನು, ಯಾವ್ದು ಇಷ್ಟವಾದ ಹಣ್ಣು ಯಾವ ಹಣ್ಣು ಇರುತ್ತೋ ಅದನ್ನು ಯಾವ್ದು ಬೇಕಾದ್ರೂ ಸೇರಿಸ್ಕೋಬೋದು. ನಾನಿಲ್ಲಿ ದಾಳಿಂಬೆ, ಡ್ರ್ಯಾಗನ್ ಫ್ರೂಟು, ಬಾಳೆಹಣ್ಣು, ಹಾಗೆ ಆಪಲ್ಲು ಮತ್ತು ಸಪೋಟ, ನಾನು ಯಾವ ಹಣ್ಣಿದೆಯೋ ಅದನ್ನು ಸೇರಿಸಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟನೋ, ಯಾವ ಹಣ್ಣು ಮನೇಲಿರುತ್ತೋ ಎಲ್ಲದನ್ನು ಸೇರಿಸ್ಕೋಬೋದು. ಇದಕ್ಕೆ ಪಪ್ಪಾಯ ಸೇರಿಸ್ಕೋಬೋದು, ಇನ್ಯಾವ ಹಣ್ಣು ಮನೇಲಿರುತ್ತೋ ಅದನ್ನೆಲ್ಲ ಸೇರಿಸ್ಕೋಬೋದು. ತುಂಬ ಹೆಲ್ದಿ ಆದಂತಹ ಬ್ರೇಕ್ಫಾಸ್ಟ್ ರೆಸಿಪಿ, ಹಾಗೆ ಕ್ವಿಕ್ಕಾಗುತ್ತೆ. ನಾನಿಲ್ಲಿ ಬಾದಾಮಿ, ಗೋಡಂಬಿ, ಪಿಸ್ತಾ ಇವನ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಖರ್ಜೂರ, 1 ಸ್ಪೂನು ಜೇನುತುಪ್ಪ, ಇಷ್ಟನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿ, ಹಾಗೆ ಹೆಲ್ದಿಯಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.